ಜೋಪಾಗಿಕ್ಕ ಅಮ್ಮ ಇಲ್ಲೇ ಲೈನ್ ಬೀಳ್ಸಿದೈತು. ಹಲೋ ಯಾಕೆ ಸ್ವೆಟ್ ಆಗ್ತಾ ಇದೆಯಾ? ಮಣ್ಣು, ಅಡಕೆ ಎಲೆ. ಲೊಕೇಶನ್ ಅಂತೂ ಅಲ್ಟಿ ಇದೆ, ಕ್ರೇಜಿ. ಬೀಯಿಂಗ್ ಫಾರ್ ಮ್ಯಾಕ್ಸ್. ಓಕೆ, ಹೆಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ವ್ಲಾಗ್ ನೀವು ಆಬ್ವಿಯಸ್ಲಿ ತಮ್ಮನೇಲಿ ನೋಡಿರ್ತೀರಾ. ಏನಿಲ್ಲ, ಅದು ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಲೈಕ್ ಮನೆ ಕಟ್ಟಾದ್ಮೇಲೆ ದೇವ್ರಿಗೆ ಅಭಿಷೇಕ ಮಾಡಿಸೋಣ ಅಂತ. ನಮ್ಮ ಮನೆ ದೇವ್ರು ತೋರಿಸ್ತೀನಿ, ಇವಾಗೇ ಹೇಳಲ್ಲ, ಅಲ್ಲೋಗಿ ತೋರಿಸ್ತೀನಿ. ಅಂದರೆ ನಿಮ್ಗೆ ಸಸ್ಪೆನ್ಸ್ ಇರೋಲ್ಲ, ಅಲ್ಲೋಗಿ ತೋರಿಸ್ತೀನಿ ನಿಮಗೆ. ಏನು ಸುಸ್ತಾಗ್ಬಿಟ್ಟಿದೆ ಗೈಸ್, ಅದಕ್ಕೆ ಫುಲ್ ಇದು ಮಾಡ್ತಾಯಿದ್ದೀನಿ. ಮೇಲಿಂದ ಬಂದೆ. ಸೊ ಇವಾಗ ನಮ್ಮ ಮಮ್ಮಿ ಅವ್ರ ಫ್ಯಾಮಿಲಿ ಅವರೆಲ್ಲ ಇದರಲ್ಲೂ ಹೋದ್ರು, ಲೈಕ್ ಟೆಂಪೋ ಟ್ರಾವೆಲ್ಸ್ ಮಾಡಿದ್ವಿ. ನಾನು ನಮ್ಮ ಅಣ್ಣವ್ರ ಜೊತೆ ಕಾರಲ್ಲಿ ಹೋಗ್ತೀನಿ, ಬಿಕಾಸ್ ಜಾಗ ಇರಲಿಲ್ಲ. ಅಮ್ಮವ್ರವ್ರು ನಾನು ಎದ್ದಿತ್ತು, ಲೇಟ್ ಆಗೋಯ್ತು. ಸೊ ನೋಡಿ ಎಷ್ಟು ಸ್ವೆಟ್ ಇದೆ. ಅಲ್ಲೋಗಿ ಇನ್ನೇನು ಕಥೆನೋ ಗೊತ್ತಿಲ್ಲ. ಸೊ ವಿಲ್ ಶೋ ಯು ಹೇಗೆ ಅಂದು. ನೀವು ಒಂದ್ಸತಿ ಬಂದು ವಿಸಿಟ್ ಮಾಡಿ, ತುಂಬ ಇಷ್ಟ ಆಗುತ್ತೆ, ತುಂಬ ಇಷ್ಟ ಆಗುತ್ತೆ. ಯೂಶಲಿ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ. ಸೊ ನಿಮಗೆ ತೋರಿಸ್ತೀನಿ, ಓಕೆನಾ, ಹೇಗೆ ಇರುತ್ತೆ ಅಂತ. ಸೊ ಬನ್ನಿ, ಲೇಟ್ ಆಗೋಯ್ತು, ಬೈಸ್ಕೊತೀನಿ, ಹೊಡೋಣ. ಆಮೇಲೆ ಆಫ್ ಮಾಡೋದು. ಅಮ್ಮ ನಿಂಗೆ ಫ್ಯಾನ್ ಹಾಕಬಾರಲ್ಲ ತಾನೆ? ಆಗ್ತಾ ಇರಲಿಲ್ಲ ಈ ನಡುವೆ. ನಿಧಿ ಮಲ್ಕೊಂಡ್ತಾಳಲ್ಲ ನನ್ನ ದಿವಸ, ಅದಕ್ಕೆ ನಾನು ಸ್ವಲ್ಪ ಬೇಸ ಮಾಡ್ಕೊಂಡೆ. ಹೋಗೈಸಿ, ನಾನು ಸ್ವಲ್ಪ ಹೊತ್ತು ಹಂಗೆ ರೀಚ್ ಆಗ್ಬಿಡ್ತೀರಿ. ಯಪ್ಪ, ಗಾಳಿ ಐತೆ, ಮಾತಾಡೋಕ್ಕೆ ಕೇಳಿಸ್ತಾ ಇಲ್ಲ. ಅವತ್ತು ಈಗ ಗೈಸ್ ಇದೆ ನೋಡಿ ಎಂಟ್ರೆನ್ಸ್. ಇವಾಗ ವಿಡಿಯೋ ಇದಲ್ಲ, ನಮ್ಮ ಆಗ್ಲೇ ಹೇಳಿದ್ದಲ್ಲ ಮಮ್ಮಿ ಇಲ್ಲಿ ಬಂದು ನಿಲ್ಸ್ಬಿಟ್ಟ. ಅಮ್ಮ ಇಲ್ಲೇ ಲೈನ್ ಬೀಳ್ಸಿದೈತು. ಇದೇ ನೋಡಿ ಗೈಸ್, ಈ ಸ್ಲೋಪ ಎಲ್ಲ ಹುಷಾರಾಗಿ. ಮುಂಚೆ ಎಲ್ಲ ಡೆವಲಪ್ ಇರಲಿಲ್ಲ, ಇವಾಗ ಪರವಾಗಿಲ್ಲ, ಹುಷಾರೆಲ್ಲ ಬರೋದು. ಮೆಮೊರೀಸ್ ಇಟ್ಕೊಂಡಿದ್ಯಾವ ನೋಡಿ ಗೈಸ್. ಯಾವ್ದೋ ಫೋಟೋ ಶೂಟ್ಸ್ ಎಲ್ಲ ಮಾಡ್ತಾವ್ರೆ. ಜೋಪಾಗಿಕ್ಕ ಪ್ಯಾಂಟ್ ಜೋಪಾಗಿಕ್ಕ ರಶ್ ಇರಲ್ಲ ಅನ್ಸತ್ ಗೈಸ್, ಏನೋ ಐಡಿಯಾ ಇಲ್ಲ. ಶನಿವಾರ ಆದ್ರೆ ಅಷ್ಟೊಂದು ಇರಲ್ಲ ಇಲ್ಲೆಲ್ಲ, ಅಂದ್ರೆ ಶ್ರಾವಣ ಟೈಮಲ್ಲಿ ಜಾಸ್ತಿ ಇರ್ತಾರೆ, ಅವಾಗಂತ ಹೆವಿ ರಶ್. ಬಟ್ ಅಷ್ಟು ಯಾರು ಗೊತ್ತಿಲ್ಲ ಅನ್ಸುತ್ತೆ. ಮದ್ವೆ ನಡೀತಿದೆ, ಕಲ್ಯಾಣೋತ್ಸವ, ಮದ್ವೆ ಅಲ್ಲ, ನೋಡ್ಬಿಡೋಣ. ನನಗೂ ಐಡಿಯಾ ಇಲ್ಲ. ಸಿ ವಾಟ್ಸ್ ಹ್ಯಾಪನಿಂಗ್ ಇನ್ಸೈಡ್. ಅಲ್ಲಿ ಗೈಸ್ ತೋರಿಸ್ತೀನಿ ನಮ್ಮ ಮನೆದವ್ರು. ಗೈಸ್ ನೋಡಿ, ನಮ್ಮ ಮನೆದವ್ರು ತೋರಿಸ್ತಾನೆ. ತಿಮ್ಮರ ಸ್ವಾಮಿ ಅಂತ ಆವತಿಯಲ್ಲಿರೋದು ನೋಡಿ. ಇಲ್ಲಿ ವ್ಯೂ ಅಂತೂ ಸೈಕಾಗಿದೆ ಗೈಸ್. ನಾನು ಆ ಕಡೆ ಎಲ್ಲ ತೋರಿಸ್ತೀನಿ ಹೋಗೋವಾಗ. ಇವಾಗ ರೀಚ್ ಆಗಿದೆ, ಬಯಸ್ಕೊತೀನಿ, ಡೇಟ್ ಬೇರೆ ಆಗೋಯ್ತು. ಸೊ ಫಸ್ಟ್ ಒಳಗಡೆ ಹೋಗಿದ್ದೆ, ಅವ್ರ ಅಭಿಷೇಕ ನೋಡೋಣ ಬನ್ನಿ. ಹಲೋ ಗೈಸ್, ಏನು ಗೊತ್ತಾ, ಅವಳು ಊರಿಗೆ ಮುಂಚೆ ಅವ್ರು ನಮ್ಮ ಅಮ್ಮವ್ರ ಜೊತೆ ಬಂದ್ಬಿಟ್ಟವಳೆ. ಏನ್ಲಿತಿ ನಮ್ಮ ಜೊತೆ ಬಂದಿಲ್ಲ, ಯಾಕೆ? ಮೀಮಿ ಇಲ್ಲ ಅಂತನಾ? ನೋಡಿ ಗೈಸ್, ಅದು ನಮ್ಮ ಅಮ್ಮ ಅಂದ್ರೆ ಅಷ್ಟು ಅಟ್ಯಾಚ್ಮೆಂಟ್ ಅವಳಿಗೆ. ಯೂಶಲಿ ನಮ್ಮಮ್ಮ ಬಿಟ್ಟು ಯಾರ ಜೊತೆ ಸೇರಲ್ಲ ಅವಳು. ಅಷ್ಟೊಂದು ದಿವಸ ನಾನೇ ಸೇರಲ್ಲ ನಮ್ಮಮ್ಮನ ಜೊತೆ ಅಷ್ಟು. ಅಲ್ಲ ಕಾಣಿಸಲ್ಲಮ್ಮ ನಮ್ಮ ಹುಡುಗಿ, ಕಾಣಿಸಲ್ಲ. ಹಾಯ್ ಮೇಡಮ್ ಆಡಿಯನ್ಸ್ಗೆ. ಹಾಯ್ ಗೈಸ್. ತಿಂದ? ಏನ್ ತಿಂದ? ಹಾ, ನಾನು ನೋಡು, ನಾನು ತಿನ್ಕೊಂಡು ಬಂದಿದ್ದೀನಿ, ನಿಂತರ ಅಲ್ಲ. ನಾನು ಕಾರೆಲ್ಲ ತಿನ್ಬಿಟ್ಟೆ ಗೈಸ್. ಬನ್ನಿ ಗೈಸ್, ಒಳಗಡೆ ಹೋಗೋಣ. ಫಸ್ಟ್ ಬಯಸ್ಕೊಳ್ತೀನಿ. ನಮ್ಮ ಅಯ್ಯ ನೋಡಿ ಗೈಸ್, ಫುಲ್ ವೈಟ್ ಆ್ಯಂಡ್ ವೈಟ್. ಅಕ್ಕ ನಾಚ್ಕೊಂಡು ಅತ್ತೆ ಹಾಯ್ ಹಾಯ್ ಮಾಡಿ. ಚೆನ್ನಾಗಿದ್ದೀರ ದೊಡ್ಡಪ್ಪ? ಹಾಂ ಚೆನ್ನಾಗಿದ್ದೀರಪ್ಪ. ಬನ್ನಿ, ಹೆಂಗೆ ಹೋಗೋಣ ಅಕ್ಕ? ಹಿಂಗೆ ಬನ್ನಿ. ಲಿತಿ ಓಡಾಡ್ಬೇಡ ನೋಡಿ ಗೈಸ್, ಏನ್ ಕಾಟ ಕೊಡ್ತಾಳೆ. ಏಯ್, ಆಕ್ಚುಲಿ ಅದು ಇರ್ಲಿಲ್ಲ ಅಲ್ವಾ ಅಕ್ಕ? ಅದು ಇದಿರ್ಲಿಲ್ಲ ನೋಡಿ ಗೈಸ್. ಅದು ಮುಂಚೆ ಹಂಗೆ ಇತ್ತು, ಲೈಕ್ ಇದು ಬ್ಯಾರಿಯರ್ ಇದೀಗ ಕಟ್ಟಿದಾರಲ್ಲ, ಅದು ಇರ್ಲಿಲ್ಲ. ಹಾ, ಕುತ್ಕೊಂಡು ಅಲ್ಲಿಂದ ವ್ಯೂ ನೋಡ್ಬೋದಿತ್ತು. ಇವಾಗ ಇದು ಕಟ್ಬಿಟ್ಟಿದ್ದಾರೆ, ನಾಟ್ ಬ್ಯಾಡ್, ಲೈಕ್ ಒಂಥರ ಸೇಫ್ಟಿ. ನೋಡಿ ಗೈಸ್, ವ್ಯೂ ನೋಡಿ. ಇದಿರೋದು ಹಾವತಿ ತಿಮ್ಮರಾಯ ಸ್ವಾಮಿ ದೇವಸ್ಥಾನ ಅಂತ, ನಮ್ಮ ಮನೆ ದೇವರು. ದೇವನಹಳ್ಳಿ ಹತ್ರನೇ ಇದು. ಲೊಕೇಶನ್ ಹಾಕೊಂಡು ಬನ್ನಿ ಆರಾಮಾಗಿ. ಬಟ್ ಏನು ಗೊತ್ತಾ, ಬಿಸಿಲಲ್ಲಿ ಸ್ವಲ್ಪ ಕಷ್ಟ.
ಇಲ್ಲಿ ಬೆಟ್ಟದ ಮೇಲೆಲ್ಲ ಜಾಸ್ತಿ ಟೆಂಪ್ರೇಚರ್ಸ್ ಇರುತ್ತೆ. ನಾವು ಅವಾಗಿಂದ ಬಂದಾಗಿಂದ ಕಟ್ಕೊಂಡಿದ್ದಾರೆ ಗೈಸ್. ಅದೇನು ಅಷ್ಟು ದೊಡ್ಡದು ಕಟ್ತಾರ ಅಲ್ಲಿ ಗೊತ್ತಿಲ್ಲ. ಅಲ್ಲಿ ಟ್ರೈ ಮ್ಯಾಕ್ಸಿಮಮ್ ಟು ಝೂಮ್. ಪರವಾಗಿಲ್ಲ, ಝೂಮ್ ಆಗುತ್ತೆ ಗೈಸ್, ನಾಟ್ ಬ್ಯಾಡ್. ಲೊಕೇಶನ್ ಅಂತೂ ಅಲ್ಟಿ ಇದೆ, ಕ್ರೇಜಿ ನೋಡಿ. ನಂದಿ ಹಿಲ್ಸ್ ಹತ್ರನೇ ಗೈಸ್. ಇದಂತೂ ನನ್ನ ಫೇವ್ರೇಟ್ ಪ್ಲೇಸ್. ಯಾವಾಗಲೂ ನಾನು ನೋಡ್ತಾ ಇರ್ತೀನಿ ಏನಿದು ಅಂತ. ಬಟ್ ಅಲ್ಲಿ ಯಾವ ಕಡೆ ಏನಂತ ಅಷ್ಟು ಇನ್ನೂ ಐಡಿಯಾ ಗೊತ್ತಿಲ್ಲ ನನಗೆ. ನೋಡಿ ಮನೆ ಸಖತ್ತಾಗಿದೆ ಅಲ್ವಾ? ಅಲ್ಲ ನಂದಿ ಹಿಲ್ಸ್ ಹತ್ರ ಗೈಸ್ ಇವೆಲ್ಲ. ನಾನಂತೂ ಹೆವಿ ಟ್ಯಾನ್ ಆಗಿಬಿಡ್ತೀನಿ ಅಂತಲೇ ಒಂದು ಸನ್ಸ್ಕ್ರೀನು ಜೋಬಲ್ ಹಾಕೊಂಡು ಬಂದಿರೋದು. ಹೆವಿ ಬಿಸಿಲಿದೆ ಗೈಸ್, ಅದೇನೋ ಗೊತ್ತಿಲ್ಲ. ಸ್ವಲ್ಪ ನಾನೊಂದು 2 ವೀಡಿಯೋ ಮಾಡಿಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ, ದಯವಿಟ್ಟು ನೋಡಿ. ಅಲ್ಲಿ ನಿಮ್ಮ ಸಪೋರ್ಟ್ ಬೇಕು. ಮೈಸೂರು ಸ್ವೆಟ್ ಆಗ್ತಾ ಇದೆಯಾ? ಯಾಕೆ ಸ್ವೆಟ್ ಆಗ್ತಾ ಇದೆಯಾ? ಟೆನ್ಷನ್ ಏನು ಮಾಡಿದ್ರು ಟೆನ್ಷನ್ ಗೈಸ್. ಇವ್ರಿಗೆ ಏನು ಮಾಡಿದ್ರು ಟೆನ್ಷನ್. ಅದೇ ಸಿಕ್ತಾ ಇದು ಕಳ್ದೋಗ್ಬಿಟ್ಟಿತ್ತು. ಸಿಕ್ತಾ ಲೆಟ್ಸ್ ಗೋ ಇನ್ಸೈಡ್. ನಂಗೆ ಗೊತ್ತು ಶಿಷ್ಯ. ಗೌರೀಶ್ನ ಮುನ್ನೆ ಹಾಯ್ ಅನ್ನು. ಹಾಯ್. ಪಾಪ ಅದಕ್ಕೆ ಸೆಟ್ ಆಗ್ತಾ ಇದೆ, ಹೇಳಕ್ ಬರ್ತಾ ಇಲ್ಲ ಅಲ್ಲ. ಇಲ್ಲ ನೋಡಿ ಗೈಸ್, ಇದೆ ನಮ್ಮ ಮನೆ ದೇವರು ತಿಮ್ಮರಾಯ ಸ್ವಾಮಿ. ಅಲ್ಲಿಂದ ಎಲ್ಲ ಕೈ ಮುಕ್ಕೊಬಿಡಿ. ಇದು ಪದ್ಮಾವತಿ ಲಕ್ಷ್ಮಿ, ಲೈಕ್ ಯು ಕ್ಯಾನ್ ಕಾಲ್ ಇನ್ ನಥಿಂಗ್. ಇವಾಗ ಜಸ್ಟ್ ಊಟ ಮಾಡೋಕ್ಕೆ ಬಂದೆ. ಮುದ್ದೆ ಆಮೇಲೆ ಸ್ವೀಟು ಮತ್ತು ತರಕಾರಿ ಸಾಂಬಾರು ಸಖತ್ತಾಗಿದೆ. ಇಲ್ಲೇ ಪ್ರಸಾದ ದೇವಸ್ಥಾನದಲ್ಲಿ ಕೊಡ್ತಾರೆ. ಮುದ್ದೆ ಆಯಿತು, ನೆಕ್ಸ್ಟ್ ರೈಸ್ಗೆ ಹೋಗುವ ಅಂತ ಬಂದೆ. ನೋಡಿ ಗೈಸ್, ಇವರು ಜಾತ್ರೆಗಳು ತಿಂತಾನೂ ಇಲ್ಲ. ಅವಳು ಹೆವಿ ಹಠ ಮಾಡ್ತಾವಳೆ. ನಮ್ಮಮ್ಮ ಅವಳು ಕಾಳಕ್ಕೆ ತಕೊಂಡು ಕುಣಿಯೋದು ಎಲ್ಲ ಹೋಗಿತಾರೆ. ನೀನು ಹಾಂ. ಅದೇ ನಮ್ಮ ಚಿಕ್ಕ ವಯಸ್ಸಲ್ಲಿ ಮಕ್ಕಳು ಕೊಡ್ದೊಡ್ದು ಹಾಕೋರು ನಮ್ಮಮ್ಮ. ಇವಾಗ ನೋಡಿ ಬಾರಿ ಗೈಸ್. ಇಲ್ಲಿ ಹೆಂಗಂದ್ರೆ ನೀವೇ ತಿಂದ್ಬಿಟ್ಟು ನೀವೇ ತಟ್ಟೆ ಎಲ್ಲ ತೊಳಿಬೇಕು, ಗ್ಲಾಸ್ ಕೂಡ. ಸೊ ದಿಸ್ ಇಸ್ ರಿಯಲಿ ಗುಡ್ ಹ್ಯಾಬಿಟ್. ಇವ್ರು ನೋಡಿ ಗೈಸ್ ಫುಲ್ ಅಡ್ಡ ಮಾಡ್ಕೊಂಬಿಟ್ಟವ್ರೆ ಎಲ್ಲ ಕೂತ್ಕೊಂಡು. ಅವ್ರು ಅಜ್ಜಿಗೆ ಬಾಯ್ ಮಾಡ್ತಾವ್ರು ಗೈಸ್. ಇವಾಗ ದರ್ಶನ ಎಲ್ಲ ಆಯ್ತು. ಹೆಂಗೈತಮ್ಮ ದರ್ಶನ? ಹೆವಿ ಸೆಕೆ ಇತ್ತಲ್ಲ, ಹೆವಿ ಸೆಕೆ ಇತ್ತು. ಇವಾಗ ಮನೆಗೆ ಹೋಗ್ತಾ ಇದೀರಿ. ನಮ್ಮ ಮಮ್ಮಿಯವರು ಆಕ್ಚುಲಿ ಕೈವಾರಕ್ಕೆ ಹೋಗ್ತಿದ್ದಾರೆ. ನಾನು ಹೋಗ್ತಾ ಇಲ್ಲ ಗೈಸ್, ಫುಲ್ ಬಿಸಿಲಿತ್ತು. ಮೊನ್ನೆ ತಾನೇ ಹೋಗಿ ಬಂದೆ. ನೀನು ಹೋಗಿದ್ಯಲ್ಲ? ಊಟ ಹಾಕ್ತಾರೆ. ಸಕ್ಕದಾಗಿರ್ತೈತಲ್ಲ ಟೇಸ್ಟ್. ನಾನು ಅನ್ವಿತಾ ಅವ್ರ ಜೊತೆ ಒಂದ್ಸತಿ ಹೋಗಿದ್ದೆ, ಅವ್ರ ಅಪ್ಪ ಅಮ್ಮ ಜೊತೆ. ಬಾಯ್, ಎಂಜಾಯ್ ವಿತೌಟ್ ಮೀ ಗೈಸ್. ಬಾಯ್. ಸರಿ ಅಮ್ಮ, ಐನಲ್ಲಮ್ಮ ಗೈಸ್. ಆಕ್ಚುಲಿ ಹಂಗಲ್ಲ, ನನಗೆ ನಮ್ಮ ಅಜ್ಜಿಗೆ ಹುಷಾರಿಲ್ಲ ಮನೇಲಿ. ಸ್ವಲ್ಪ ಅವ್ರಿಗೆ ಸ್ಟಮಕ್ ಅಪ್ಸೆಟ್ ಆಗಿದೆ. ಸೊ ಅವ್ರನ್ನೂ ನೋಡ್ಕೋಬೇಕು, ಅವ್ರ ಮನೇಲೇ ಇದ್ದಾರೆ. ಅದಕ್ಕಾಗಿ ನಾನು ಸ್ವಲ್ಪ ಹೋಗ್ಬೇಕಿತ್ತು ಆಯ್ತಾ. ಸೊ ಅವರು ಪಾಪ ಒಬ್ಬರೇ ಮ್ಯಾನೇಜ್ ಮಾಡೋಕ್ಕಾಗಲ್ವಲ್ಲ. ಸೊ ಅವ್ರು ನೋಡಿ TTL ಬಂದಿದ್ದಾರೆ, ನಾವು ಕಾರಲ್ಲಿ ಬಂದಿದ್ದೀವಿ. ಬಾಯ್ ಬಾಯ್ ಐರಾ. ನೋಡಿ ಗೈಸ್, ಅವಳು ನಮ್ಮಮ್ಮ ಅವಳು ನಮ್ಮಮ್ಮನೇ ಇದು. ಬರಲ್ಲ, ಅಜ್ಜಿ ಒಬ್ಬರೇ ಅವರಲ್ಲ ಮನೇಲಿ. ಆಮೇಲೆ ಸೆಕೆ ಜಾಸ್ತಿ ಜನ ಇರ್ತಾರೆ ಇವಾಗ ಟೈಮಲ್ಲಿ. ಬಾಯ್ ಬಾಯ್. ಮಮ್ಮಿನ ಕರಿ. ಅಕ್ಕನ ನಾನು. ಏನನ್ನ ಹೆಸರು? ಅಕ್ಕ ಅಂತ ನೋಡಿ ಗೈಸ್, ನಾನು ಲಿಕ್ಕಿ ಅನ್ನೋ ಒಂದು ಗೈಸ್. ಇನ್ನೊಂದ್ಸತಿ ನಾನು ವ್ಯೂ ತೋರಿಸ್ತೀನಿ, ನೋಡ್ಕೊಂಡು ವಾಸ ಆಗುತ್ತೆ. ಟೈಮ್ ಲ್ಯಾಪ್ಸಲ್ಲಿ ಕಣ ಇರಿ. ಬೋಟಿಂಗಾ? ಟಯರ್ಡ್ ಆಗ್ತೈತೆ. ಪ್ರೀ ವೆಡ್ಡಿಂಗ್ ಶೂಟ್ ನೋಡಿ ಗೈಸ್. ಇದೊಂದರ ಏನೋ ಶೂಟ್ ಮಾಡ್ಕೊತಾ ಇರ್ಬೋದು. ಚೆನ್ನಾಗಿ ಕಾಣಿಸುತ್ತೆ. ನನ್ಗೆ ಆಗ್ತಾ ಇರೋದಕ್ಕೆ ಒಳಗಡೆ ಬಿದ್ದೋಗ್ಬಿಡೋಣ ಅನ್ಸ್ತೈತಮ್ಮ. ಮಳೆ ಬಂದರೂ ಸೆಕೆ ಗೈಸ್. ಅಲ್ಸ್ಲೇನ್ ತಗೊಳ್ಳೋಣ ಅಂತ ಬಂದಿದ್ದೀವಿ. ನಂಗೆ ಇಷ್ಟ ಆಗಲ್ಲ ಅಲ್ಸ್ಲೇನು. ರೋಡ್ ನೋಡಿ ಗೈಸ್, ಹೈವೇ. ಅಪ್ಪ ಎಷ್ಟು ಬಿಸಿಲಿದೆ ಗೊತ್ತಲ್ಲಿ, ಇಮ್ಯಾಜಿನ್ ಕೂಡ ಮಾಡಲ್ಲ. ಕುಡಿ ಅಂಕಲ್ ಬೇಗ ಗೊತ್ತಿರಲ್ಲಮ್ಮ ಗೈಸ್. ಅದೇನೋ ಚಿಕ್ಕ ವಯಸ್ಸಿನ ನಾನು ಅಲ್ಸ್ಲೇನ್ ತಿನ್ನಲ್ಲ. ಸ್ಮೆಲ್ ಇಷ್ಟ ಆಗಲ್ಲ ನನಗೆ. ಅಲ್ಸ್ಲೇನು, ಕಸ್ಟರ್ಡ್ ಆ್ಯಪಲ್, ಗಿಸ್ಟ್ ಬ್ಯಾಗ್ಸ್.
ಗಿಡ ಮನೇಲಿ ಇಡಕ್ಕ ಇಲ್ಲ ಹೆಂಗೆ ಮನೆ ಗಿಡಕ್ಕೆ ಸಿಗುತ್ತಾ ಕೇಳಂತಡಿ ಇಲ್ಲಿ ನರ್ಸರಿ 4 ಗಂಟೆವರೆಗೂ ಇರುತ್ತಂತೆ ಶನಿವಾರ ಆಫ್ ಡೇ ಅಂತೆ ಸಿಕ್ಕಿರ್ತಿತ್ತು. ಓಕೆ ಗೈಸ್, ಏನು ಮಾಡೋಕ್ಕಾಗಲ್ಲ, ನರ್ಸರಿ ಇಸ್ ಬೀಂಗ್ ಕ್ಲೋಸ್ಡ್. ಹೋಗೋಣ ಮನೆಗೆ, ಹೋಗೋಣ. ಕ್ಲೈಮೇಟ್ ಚೆನ್ನಾಗಿದೆ ಒಂಥರ. 31 ಡಿಗ್ರಿ ಆಫ್ಟರ್ ಏಜಸ್ ನೋಡ್ತಾ ಇರೋದು. ಎಲ್ಲ ಕಾಯ ಇರೋದು ಗೈಸ್. ಆ್ಯಕ್ಚುಲಿ ನಾವು ಮಾವಿನ ಹಣ್ಣು ತಗೊಳೋಣ ಅಂತ ಬಂದ್ರಿ, ಬಟ್ ಗಿಡದಲ್ಲಿರೋದು ಫ್ರೆಶ್ ಅಂತ ಗಿಡದಲ್ಲಿ ಕೀಳೋಣ ಅಂತ ಕೇಳ್ತಾ ಇದ್ದೀರಿ. ಸೊ ನೋಡೋಣ, ಹೂ ಅಂದರೆ ಕೀಳ್ಬೋದು, ಇಲ್ಲಾಂದರೆ ಇಲ್ಲ ಅಷ್ಟೇ. ಅವಾಗಿಂದ ಅಮ್ಮ ಸಾಹಸ ಮಾಡಿಸ್ತಾ ಇದೆಯಮ್ಮ, ಸಾಹಸ. ನೋಡೋಣ ಇರಿ, ಯಾವ್ದು ಕೇಳಿ ನೋಡೋಣ ಅಷ್ಟೇ. ಇಲ್ಲಿ GK ಗೈಸ್ ಸಿಗೋದಿದ್ದು ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಂಗೋಸ್ ಸಿಗುತ್ತೆ, ಸಕ್ಕತ್ತಾಗಿರೋದು ಗೈಸ್. ಹಾಯ್ ಗೈಸ್, ಆ್ಯಕ್ಚುಲಿ ನಾನು ಬಂದ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಹಂಗೆ ಸುಮ್ಮನೆ ಮಲ್ಕೊಂಡಿಲ್ಲ, ಸುಮ್ಮನೆ ರೆಸ್ಟ್ ಮಾಡ್ತಿದ್ದೆ. ಈಗ ನಾನು ಐ ಜಸ್ಟ್ ಥಾಟ್ ಆಫ್ ಆ್ಯಡಿಂಗ್ ಅಪ್ ಅನ್ವಿತ್ ಆಲ್ಸೋ ಇನ್ ದಿಸ್ ವ್ಲಾಗ್, ಬಿಕಾಸ್ ಅವಳೆಲ್ಲ ವ್ಲಾಗಲ್ಲಿ ಇರ್ತಾಳೆ. ಅವಳು ಇರಬೇಕು ಅಂತ ನನಗೆ. ಈ ಸತಿ ಅವಳು ಯಾಕೆ ಟೆಂಪಲ್ ಬರಂಗಿರಲಿಲ್ಲ, ದಟ್ಸ್ ದ ರೀಸನ್ ಶಿ ಕುಡಂಟ್ ಕಮ್. ಐ ಡೋಂಟ್ ನೋ ಎವ್ರಿ ಟೈಮ್ ದಿಸ್ ಹ್ಯಾಪನ್ಸ್, ಇಟ್ಸ್ ಓಕೆ, ಗರ್ಲ್ಸ್ ಅಲ್ವಾ, ದಟ್ಸ್ ಫೈನ್, ನೋ ಪ್ರಾಬ್ಲಮ್. ಆ್ಯಂಡ್ ಇವೆಲ್ಲ ಫಾರ್ಮಾಲಿಟೀಸ್ ನಾವು ಫಾಲೋ ಮಾಡಲೇಬೇಕು, ದಟ್ ಈಸ್ ಓಕೆ, ಇಟ್ ಹ್ಯಾಪನ್ಸ್, ಫೈನ್. ಸೊ ಇವಾಗ ಅವಳ ಮನೆ ಹತ್ರ ಹೋಗಿ ಅವ್ಳನ್ನ ಕರ್ಕೊಂಡು ಬರ್ತೀನಿ, ಪಿಕ್ ಮಾಡಿಕೊಂಡು ಸ್ವಲ್ಪ ತಿನ್ನಕ್ಕೆ ಕೊಡ್ತಾಳಂತೆ, ಈಸ್ಕೊಂಬರೋಣ, ನೋಡೋಣ ಏನು ತಂದಿರ್ತಾಳೆ ಅಂತ. ಆಮೇಲೆ ಅಲ್ಲಿ ಎಂಡ್ ದಿಸ್ ವ್ಲಾಗ್ ಆಯ್ತಾ ಗೊತ್ತಾ. ನಾನು ನಿನ್ನ ಜೊತೆನೇ ವ್ಲಾಗ್ ಏನು ಮಾಡೋಣ ಅಂದ್ಕೊಂಡೆ, ಅದಕ್ಕೆ ಇದು ಇನ್ನೂ ಸ್ವಲ್ಪ ಇದೆ ಶೂಟ್ ಮಾಡ್ಬೇಕು ಎಂಡ್ ಮಾಡೋಣ. ಹಾಂ ಸರಿ ಗೈಸ್, ಇದು ಮ್ಯಾಕ್ಸ್ಗೆ ಹೋಗೋಣ ಅಂದ್ಕೊಂಡಿದ್ದೆ, ಬನ್ನಿ ಹೋಗೋಣ ಅದನ್ನು ರೆಕಾರ್ಡ್ ಮಾಡಿದ. ಅನ್ಕೊಂತಾವಳೆ ಕಾಸು ಜೋರಾಗೈತೆ ಅಂತ, ಹಂಗೆಲ್ಲ ಏನಿಲ್ಲ. ಮ್ಯಾಕ್ಸ್ಗೆ ಹೋಗೋಣ, ಬರ್ತೀಯಾ? ಏನದು ನಾವು ಹೇಳಿದೆ ನಾನು ತಂದಿದ್ದಾಳೆ ಅಂತ. ಅವರೆಲ್ಲ ಹಿಂದಿಯವ್ರ ಗೈಸ್, ನಾನು ಹಿಂದಿ ಅಡುಗೆ ಮಾಡ್ತಾ ಇರ್ತಾರೆ, ಕನ್ನಡದವ್ರಿಗೆ. ಇವಾಗ ಮುದ್ದೆ ಬಸ್ಸಾರು ತಿನ್ಕೊಂಡು ಬಂದೆ. ಯಾಕೆ ಅನ್ವಿತಾ ಬಂದಿಲ್ಲ? ಹೇಳ್ದೆ ಬಿಡು, ಇಟ್ಸ್ ಓಕೆ. ಅವ್ರಿಗೂ ಗೊತ್ತಾಗ್ಬಿಟ್ಟು ನೀನು ಹಣೆ ಬರ ಯಾವಾಗೂ ಇದೆ ಆಗೋದು, ಗುರುಪ್ರವೇಶಕ್ಕೆ ಇದಾಯಿತು, ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಇಟ್ಸ್ ಆಲ್ ನ್ಯಾಚುರಲ್ ಹ್ಯೂಮನ್ ಪ್ರೊಸೆಸ್, ಇಟ್ ಹ್ಯಾಪನ್ಸ್. ಹಾಂ, ಕೈವಾರ್ಗೆ ಹೋದ್ರು ನಮ್ಮ ಮನೆಯವ್ರು ಅಂದ್ಬಿಟ್ಟು. ಅಜ್ಜಿ ಹುಷಾರಿಲ್ವಲ್ಲ ಬಂತೆ, ಅದು ನೋಡ್ರೆ ನಮ್ಮ ಅಜ್ಜಿ ಫುಲ್ ಬಿಂದಾಸ್ ಆಗೋರ್ಗೆ ಸ್ಟ್ರೆಚ್ ಇಟ್ಟ. ಇಲ್ಲ, ಅವ್ರು ಭಯ ಆಗ್ತಾ ಇರುತ್ತೆ, ಅವ್ರಿಗೆ ಯೂಶಲಿ ಭಯ. ಹೋಗಿದ್ವಿ ನಾವು ಕೈವಾರ, ಮೊನ್ನೆನೇ ಹೋಗಿದ್ರಿ. ಎಷ್ಟು? 6 months ಆಯ್ತು. ಅದು ಜಾಸ್ತಿ ಬಿಸಿಲು ಗೈಸ್, ಆಗಲ್ಲ ನನಗೆ ಮೊದಲೇ. ಬಟ್ ನಾನು ಅನ್ವಿತಾ ಇಲ್ಲದಣ್ಣ ಎಲ್ಲೂ ಹೋಗಲ್ಲ ಗೈಸ್, ಬೋರ್ ನನಗೆ. ಅಟ್ಲೀಸ್ಟ್ ಒಂದು ಫ್ರೆಂಡ್ ನನ್ನ ಜೊತೆಯಲ್ಲಿದ್ರು ಅಂತ ಹಂಗೆ ಹೇಳೋ. ಇಲ್ಲ ಹಂಗಲ್ಲ, ಅನ್ವಿತಾ ಜಾಸ್ತಿ ನನಗೆ ಕ್ಲೋಸ್ ಅಲ್ಲ, ಅನ್ವಿತಾ ಭಾವನ ಅವರಲ್ಲಿ ಒಬ್ರು ಯಾರನ್ನಿದ್ರು ಹೌದು. ಸರಿ ಬಾ ಹೋಗೋಣ ಮ್ಯಾಕ್ಸ್. ನಮ್ಮ ಅಜ್ಜಿಗೆ ಏನೋ ಐಟಮ್ಸ್ ಹೇಳಿದಾರೆ, ಅದು ತರಬೇಕಂತ. ಇಲ್ಲ, ಮಣ್ಣು, ಅಡಿಕೆ ಎಲೆ. ಸರಿ ಗೈಸ್ ಬನ್ನಿ, ಜಾಸ್ತಿ ಮಾತಾಡಲ್ಲ. ಅಲರ್ನಾಗ ಇಲ್ಲೇ ಇದೆ, ಬಟ್ 400 ಅಷ್ಟೇ ಇದೆ, ಅದು ಸ್ವಲ್ಪ ಕಾಸ್ಟ್ಲಿ ಇರೋದೆ. ನೋಡೋಣ ಗೈಸ್, ಯಾರು ಗೊತ್ತಾ, ಗೆಸ್ಟ್ ಮಾಡಿ ಯಾರಿಗೆ ಅಂತ. ಏನೇನೋ ಅಂದ್ಕೊಂಡ್ಬಿಡ್ತಾರೆ ಆಮೇಲೆ ಅವರು. ಯಾರೂ ಇಲ್ಲ, ನಮ್ಮ ಪಪ್ಪಾಗೆ ತಗೊಳ್ಳೋಣ ಅಂತ. ಅಂದರೆ ಲಿತಿ ಅವ್ರ ಅಜ್ಜಿ ಇದ್ದಾರಲ್ಲ, ಅವರು ಪಾಪ ಅವ್ರಿಗೇನು ಗೊತ್ತಾಗಲ್ಲ, ಲೈಕ್ ಯಾವ್ದು ಸೆಲೆಕ್ಟ್ ಮಾಡೋದು, ಅವ್ರು ಏನಾಗ್ತಾರೆ ಅಂತ. ಸೊ ನನಗೆ ಹೇಳಿದ್ದಾರೆ, ನಿನ್ನ ಥರ ಇದೆ ಇದು, ಲೆಟ್ ಮೀ ಸ್ಪೀಕ್. ಅವ್ರು ಹೇಳಿದ್ದಾರೆ, ತಗೋ ಯಾವುದೋ ಒಂದು, ನಿಂಗೆ ಯಾವ್ದು ಇಷ್ಟ ಬರುತ್ತಾ ಅಂತ ಅವ್ರು ಕಾಸು ಕೊಟ್ಟಿದ್ದಾರೆ. ಸೊ ಅವ್ರಿಗೋಸ್ಕರ ಐ ಆಮ್ ಅಗೇನ್ ಬೀಯಿಂಗ್ ಫಾರ್ ಮ್ಯಾಕ್ಸ್. ಓಕೆ, ನಪ್ ಚೆನ್ನಾಗಿಲ್ಲ, ಅವ್ರು ಕರಗಿದಾರಲ್ಲ ಅದಕ್ಕೆ. ನೋಡಿ ಗೈಸ್, ನಾಪನ್ ಕರಗವ್ರೆ ಅಂತ. ಯಾಕೆ ಅದು ಬೇಬಿ ಪಿಂಕ್ ಅಲ್ಲಿ ಕೆಳಗಡೆ ಸ್ಕಿನ್. ಅದು ಪ್ಲೇನ್ ಒಂದೇ ಇದೆ ಕಲರು, ಲೈಕ್ ಇದ್ರಲ್ಲ 3 ಕಲರ್ಸ್ ಹಿಂಗಿದಲ್ಲ. ಹಾಂ, ಅದು ನೋಡು ಬ್ಲೂ ಕಲರು. ಹಾಂ, ಜಾತ್ರೆ ಅಲ್ಲ ಇದು, ಪಕ್ಕದ ಚೆನ್ನಾಗಿದೆ ಅಲ್ಲ ಇದು, ಗ್ರೀನ್. ಹಾಂ, ಅವ್ರು ಗ್ರೀನ್ ಇಷ್ಟ, ನಮ್ಮ ಅಪ್ಪಂಗೆ ಅದೇನೋ ಗ್ರೀನ್ ಇಷ್ಟ ಗೈಸ್. ಇಮ್ಯಾಜಿನ್ ಮಾಡೋದು ಚೆನ್ನಾಗಿ ಕಾಣಿಸ್ತಾರೆ. ಇಲ್ಲ ಇದೇ ತಗೋ, ಇದೇ ಒಂಥರ ಚೆನ್ನಾಗಿ. ಐನಲ್ಲಿ ಇದೊಂದು ಸೆಲೆಕ್ಟ್ ಮಾಡಿದಿರಿ, ಹೇಗೆ ನೋಡಿ ಎಷ್ಟು ನೀಟಾಗಿ. ಅಷ್ಟೆಲ್ಲ ಇಲ್ಲ, ಬಟ್ ಲೆಟ್ಸ್ ಗೋ. ಅಮ್ಮ ನೀನು ವ್ಲಾಗ್ ನೋಡ್ತಾ ಇದ್ರೆ ಇದೇ ಸೆಲೆಕ್ಟ್ ಮಾಡಿದ್ದೀನಿ. ಓಕೆ, ನಾನು ನೋಡಿರ್ತೀಯ, ಇದೇ ಸೆಲೆಕ್ಟ್. ಲೆಟ್ಸ್ ಗೋ. ನಾನು ಅವ್ರನ್ನ ಅವ್ರ ಅಜ್ಜಿ ಆಗ್ಬೇಕು ಗೈಸ್, ನಾನು ಅಮ್ಮ ಅಂತ ಕರೆದ ಅಭ್ಯಾಸ. ಕರ್ತು ಬರೀ ಇಂಥ. ಯಾ ಗೈಸ್, ಇವಾಗ ವ್ಲಾಗ್ ಎಂಡ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ.
ನಿಮಗೂ ನಮ್ಮ ಮನೆ ದೇವ್ರ ಪ್ಲೇಸ್ ಎಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಬಿಕಾಸ್ ದೇವರೆಲ್ಲ ಇಷ್ಟ ಆಗಲೇಬೇಕು. ಇದು ತಿಮ್ಮರಾಯ ಸ್ವಾಮಿ ದೇವಸ್ಥಾನ ಹಾವತಿ ತಾಲೂಕಲ್ಲಿದೆ. ನೀವು ಒಂದ್ಸತಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರ್ಬೋದು. ಆ್ಯಂಡ್ ಮೋರ್ ಓವರ್ ಏನು ಗೊತ್ತಾ, ತುಂಬ ಚೆನ್ನಾಗಿದೆ ಅದು. ಲೈಕ್ ಇಟ್ಸ್ ಲೈಕ್ ಮಿನಿ ನಂದಿ ಹಿಲ್ಸ್. ಯು ಕ್ಯಾನ್ ಎಂಜಾಯ್. ಆಮೇಲೆ ದೇವ್ರ ದೇವಸ್ಥಾನ ತುಂಬ ಚೆನ್ನಾಗುತ್ತೆ. ಅಷ್ಟು ಜನ ಯಾರು ಇರಲ್ಲ. ನಾನು ಬ್ಲಾಗ್ ನೋಡ್ಕೊಂಡು ಬೇಕಂದ್ರೆ ಹೋಗಿ ಬನ್ನಿ. ಜಾಸ್ತಿ ಜನ ಕ್ರೌಡ್ ಆಗಿ ನಮ್ಮ ಮನೆ ದೇವ್ರ ದೇವಸ್ಥಾನ ಶ್ರಾವಣ ಟೈಮಲ್ಲಿ ಹೇಳಿದ್ದೆ ನಾನು ಅವ್ರಿಗೆ. ನೀನು ಬಂದಿದ್ದೀರ ತಾನೇ ಗೊತ್ತಾಗಕ್ಕೆ. ಏನಕ್ಕೆ ಸುಮ್ಮನೆ ನಗಿತ್ಯಾ? ಆ ಬ್ಲಾಗ್ ಅದು ನಗಿತಾಳ ಅಷ್ಟೇ, ಫೇಕ್ ಆಗಿರ್ಬೇಡ ಆಯ್ತಾ. ದಯವಿಟ್ಟು ನನ್ನ ಈ ಬ್ಲಾಗ್ನ ಇಷ್ಟ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಲೈಕ್ ಕೊಟ್ಬಿಡಿ. ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ. ಸೊ ದಟ್ ನಾನು ಯಾವುದೇ ವ್ಲಾಗ್ ಫಸ್ಟ್ ಹಾಕಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. Till my next vlog, keep missing me and bye bye.